ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಮಾಡಿದ್ದ ಅನ್ನಪ್ರಸಾದ ಸೇವಿಸಿದ ಗ್ರಾಮದ ಬಹುತೇಕರು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರುವ ಘಟನೆ ನಿನ್ನೆ ನಡೆದಿದ್ದು, ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದು, ಬೆಟ್ಟೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಅಸ್ವಸ್ಥರಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮದಲ್ಲಿರುವ ಜನರಿಗೆ ಆರೋಗ್ಯ ಸಿಬ್ಬಂದಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದು, ತೀವ್ರ ಅಸ್ವಸ್ಥರಾದವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದ ಶ್ರೀರಾಮನವಮಿ ಹಬ್ಬಕ್ಕೆ ಅನ್ನಪ್ರಸಾದ ವಿನಿಯೋಗ ಮಾಡುತ್ತಿದ್ದು, ಈ ಬಾರಿ ಫುಡ್ ಪಾಯ್ಸನ್ ಆಗಿರುವ ಘಟನೆ ನಡೆದಿದೆ. ಘಟನೆಯಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ. ಅಸ್ವಸ್ಥಗೊಂಡವರನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದ್ದು, ಕಂದಾಯ ಅಧಿಕಾರಿಗಳು, ತಾಲೂಕು ಆಡಳಿತ ಇತ್ತ ತಿರುಗಿಯೂ ನೋಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ಆರೋಗ್ಯ ಸಿಬ್ಬಂದಿ ಮಾತ್ರ ಗ್ರಾಮಕ್ಕೆ ಆಗಮಿಸಿ ಚಿಕಿತ್ಸೆ ನೀಡುತ್ತಿದ್ದು, ಇಷ್ಟು ದೊಡ್ಡ ಅನಾಹುತ ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಆಸ್ಪತ್ರೆಗೆ ದಾಖಲಾದವರ ಆರೋಗ್ಯ ವಿಚಾರಿಸಿದ್ದಾರೆ. ಪೂಜೆ ಇತ್ತು ರಾಮನವಮಿದು, ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಅದೇಶ್ನಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ನಮ್ಮ ಆಶಾ ಟೀಮು, ನಮ್ಮದು THO ಮತ್ತು ನಮ್ಮದು RRT ಅಂತಿರುತ್ತೆ, ಒಂದು ಡಿಸ್ಟಿಕ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಅವರೆಲ್ಲ ಸೇರಿಬಿಟ್ಟು ಇಲ್ಲ ಸರ್ವೆ ಮಾಡ್ತಾಯಿದ್ದಾರೆ. ಮತ್ತು ಮನೆ ಭೇಟಿ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಏನಾರು ಆಗಿದೆ ಅವರಿಗೆಲ್ಲ ನಾವು ಮತ್ತೆ ಹಾಸ್ಪಿಟಲ್ ಕರೆದ್ಬಿಟ್ಟು ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಿಕ್ಕಿದವರಿಗೆ ಇನ್ಪೇಷಂಟ್ ಬೇಕಾದರೆ ನಾವು ಅವಶ್ಯಕತೆ. ಸ್ಪರ್ಶ ಹಾಸ್ಪಿಟಲ್ ಮಾಹಿತಿ ಇಲ್ಲ, ಬಟ್ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದ್ದಾರೆ. 12 ಜನ ಹೋಗಿದ್ರು, ಅದರಲ್ಲಿ 4 ಜನಕ್ಕೆ ಅಡ್ಮಿಷನ್ ಮಾಡಿದ್ದಾರೆ, ಮಿಕ್ಕಿದವರಿಗೆಲ್ಲ OPD ಬೇಸಿಸ್ ಮಾಡಿದ್ದಾರೆ. ಮತ್ತು ನಾವು ಎಲ್ಲ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, THO ಎಲ್ಲ ಕಡೆ ಮಾಹಿತಿ ತೊಗೊಂಡು ಏನಾರು ಇದ್ದರೆ ತಮಗೆ ಮಾಹಿತಿ ಕೊಡ್ತೀವಿ. 100% ಈಗ ನಾವು ಕೊಡ್ತಾ ಇರೋದೆಲ್ಲ ಉಚಿತ ಚಿಕಿತ್ಸೆನೇ. ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಇರಲ್ಲ, ಬಟ್ ನಾವು ಅವರಿಗೆ ಅಡ್ಮಿನಿಸ್ಟ್ರೇಷನ್ ಮಾತಾಡಿಬಿಟ್ಟು ಸ್ವಲ್ಪ ಇದು ಮಾತಾಡ್ತೀನಿ ನಾನು. ಈಗ ಅವರು ಗ್ರಾಮಸ್ಥರಿಗೆಲ್ಲ ಈಗ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಮಾಡೋರು ಬಂದರೆ ಊಟ ಮಾಡಿದ್ದಾರೆ ಸರ್, ಬೇರೆ ಯಾವುದೂ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ಜನ ಸೇವಿಸಿದ್ದಾರೆ, ಬಟ್ ನಮ್ಗೆ ಯಾವುದೂ ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆಸ್ ಆಫ್ ನೌ. ಪ್ರಸಾದ ಸೇವನೆಯಿಂದ ರಾತ್ರಿ 10 ಗಂಟೆಯಿಂದ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಕೆಲವರಿಗೆ ಹೊಟ್ಟೆ ನೋವು, ವಾಂತಿ ಭೇದಿ, ಸುಸ್ತು ಹೆಚ್ಚಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು 400 ಮಂದಿಗೆ ಆರೋಗ್ಯ ಏರುಪೇರಾಗಿದೆ. ಕೆಲವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುತ್ತಿದ್ದು, ಇನ್ನು ಕೆಲವರು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರು, RRT ತಂಡ, ಆರೋಗ್ಯ ಸಿಬ್ಬಂದಿ ಮಾನಿಟರ್ ಮಾಡ್ತಿದ್ದಾರೆ. ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ಸಿಬ್ಬಂದಿ ಮಾಹಿತಿ ಪಡೆದು ಚಿಕಿತ್ಸೆ ಕೊಡ್ತಿದ್ದಾರೆ. ಗ್ರಾಮಸ್ಥರು, ದಾರಿಯಲ್ಲಿ ಪ್ರಯಾಣ ಬೆಳೆಸುತ್ತಿರುವ ವ್ಯಕ್ತಿಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಪ್ರಸಾದ ಸೇವಿಸಿದ್ದಾರೆ. ಈಗಾಗಲೇ ಅನ್ನಪ್ರಸಾದ ಪದಾರ್ಥಗಳನ್ನು ಟೆಸ್ಟಿಂಗ್ಗೆ ಕಳುಹಿಸಿದ್ದೇವೆ. ಅಡಿಗೆ ತಯಾರಿಕೆಗೆ ಬಳಸಿರುವ ನೀರು ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ. 1 ದಿನದಲ್ಲಿ ಟೆಸ್ಟಿಂಗ್ ರಿಪೋರ್ಟ್ ಬರಲಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ.